45 ದಿನಗಳಿಂದ ದೆಹಲಿಯಲ್ಲಿ ನಡೀತಾ ಇದ್ದ ಹೋರಾಟಕ್ಕೆ ತೆರೆ ಬಿದ್ದಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ಪಟ್ಟದಿಂದ ಕೆಳಗಿಳಿಯುತ್ತಿದ್ದಂತೆ ಕಾಕ್ರೋಚ್ಗಳ ಹೋರಾಟ ಅಂತ್ಯವಾಗಿದೆ. ಯುವ ಪಡೆಯ ಬೇಡಿಕೆಗೆ ಕೇಂದ್ರ ಸರ್ಕಾರ ಸಮ್ಮತಿ ನೀಡಿದ್ದು ಸೋಮವಾರ ಲೀಕಾಸುರರಿಗೆ ಅಂಕುಶ ಬೀಳಲಿದೆ. ಜೂನ್ 6ರಿಂದ ನಿರಂತರ ಹೋರಾಟ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಆಕ್ರೋಶ, ಪೊಲೀಸರ ಲಾಠಿ ಏಟು, ಜಲಫಿರಂಗಿ, ಅಶ್ರುವಾಯುಗೂ ಹೆದರದೆ ಹಗಲು ರಾತ್ರಿ ಹೋರಾಟ ನಡೆಸಿದ್ದ ಕಾಕ್ರೋಚ್ ಜನತಾ ಪಾರ್ಟಿಗೆ ಕೊನೆಗೂ ಜಯ ಸಿಕ್ಕಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕಡೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು 35 ದಿನಗಳ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಖಾತೆ ನುಂಗಿದ ಚಿರಳೆಗಳು. ಕಾಕ್ರೋಚ್ಗಳ ಮೊದಲ ಹೋರಾಟಕ್ಕೆ ಭಾರೀ ಜಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಹೀಗಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆ ತಾರಕಕ್ಕೇರಿತ್ತು. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಪಟ್ಟು ಹಿಡಿದಿತ್ತು. ಇದಕ್ಕೆ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಸಾಥ್ ನೀಡಿ 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕೂಡ ನಡೆಸಿದ್ರು. ಇದೆಲ್ಲದರ ಮಧ್ಯೆ ಸಂಸತ್ನಲ್ಲೂ ಸಿಜೆಪಿ ಪಕ್ಷದ ಹೋರಾಟ ಹಾಗೂ ಲಾಠಿ ಚಾರ್ಜ್ ಕೋಲಾಹಲವನ್ನೇ ಎಬ್ಬಿಸಿತ್ತು. ವಿದ್ಯಾರ್ಥಿಗಳಿಂದ ಹಿಡಿದು ವಿಪಕ್ಷ ನಾಯಕರವರೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಷಯವೇ ಅಜೆಂಡಾವಾಗಿತ್ತು. ಇಷ್ಟೆಲ್ಲ ಹೋರಾಟಕ್ಕೆ ಮಣಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ನೀಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿ ಯುವ ಜನತೆಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನನ್ನ ಯುವ ಸ್ನೇಹಿತರೆ, 2026ರ ಮೇ 3ರ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದವು. ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ತನಿಖೆಗೆ ಸಿಬಿಐಗೆ ನೀಡಿತು. ಪರೀಕ್ಷೆಯನ್ನ ರದ್ದುಪಡಿಸಿ ಮರುಪರೀಕ್ಷೆ ದಿನಾಂಕ ಘೋಷಿಸಿದ್ವಿ. ಮರುಪರೀಕ್ಷೆಯು ಜೂನ್ 21ರಂದು ಯಶಸ್ವಿಯಾಗಿ ನಡೆಯಿತು. ಮೊದಲ ದಿನದಿಂದ ಸಂಪೂರ್ಣ ಜವಾಬ್ದಾರಿ ನಾನು ಹೊತ್ತಿದ್ದೆ. ಯಾವುದೇ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಬಾರದು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ನಾನು ನಿಶ್ಚಯಿಸಿದ್ವಿ. ಜುಲೈ 16ರಂದು ಪ್ರಕಟವಾದ ನೀಟ್ ಯುಜಿ ಫಲಿತಾಂಶಗಳು ತೃಪ್ತಿಕರವಾಗಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಯಶಸ್ಸು ಸಾಧಿಸಿದ್ದಾರೆ. ಆದರೂ ಈ ಅವಧಿಯಲ್ಲಿ ಕೆಲವರು ದಾರಿ ತಪ್ಪಿಸಲು ಯತ್ನಿಸಿದ್ರು. ನಾನು ಪ್ರಜಾಪ್ರಭುತ್ವದ ಶಕ್ತಿಯ ಮೇಲೆ ಅಚಲ ವಿಶ್ವಾಸವಿಟ್ಟಿದ್ದೇನೆ. ಯುವಜನರ ಆಶಯಗಳು ನಿರೀಕ್ಷೆಗಳಿಗೆ ಸದಾ ಗೌರವ ನೀಡಿದ್ದೇನೆ. ಯುವಜನರು ಭಾರತದ ಭವಿಷ್ಯ ಮಾತ್ರವಲ್ಲ, ಭಾರತದ ನಿರ್ಮಾತೃಗಳು. ಕಳೆದ 10 ದಿನಗಳ ಬೆಳವಣಿಗೆ ನೋಡಿ ನನಗೆ ತುಂಬಾ ದುಃಖವಾಗಿದೆ. ಭಾರತದ ಯುವಶಕ್ತಿಯೇ ಈ ದೇಶದ ನಿಜವಾದ ಬಲ. ಯುವಕರನ್ನ ಸಂಚಿನ ಬಲೆಗೆ ಬೀಳಿಸಲು ಬಿಡಲ್ಲ. ಇದು ನನ್ನ ಸಂಕಲ್ಪ. ವಿದ್ಯಾರ್ಥಿಗಳ ಭವಿಷ್ಯವು ಕಾನೂನು ಪ್ರಕ್ರಿಯೆಗಳಲ್ಲಿ ಸಿಲುಕಬಾರದು. ದೇಶವನ್ನ ಒಗ್ಗೂಡಿಸಿ ಬಲಿಷ್ಠವಾಗಿಸಲು ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ವಿಚಾರವನ್ನು ನಮ್ಮ ಪ್ರಧಾನಮಂತ್ರಿ ತಿಳಿಸಿದ್ದಾರೆ. ಪ್ರಧಾನಿಗಳ ವಿಶ್ವಾಸ ಮತ್ತು ನಿರಂತರ ಸಹಕಾರಕ್ಕಾಗಿ ಕೃತಜ್ಞತೆ. ಸಂಪುಟ ಸಹೋದ್ಯೋಗಿಗಳು ಸೇರಿ ಎಲ್ಲರಿಗೂ ಧನ್ಯವಾದ. ಇಂತಿ ನಿಮ್ಮವ ಧರ್ಮೇಂದ್ರ ಪ್ರಧಾನ್. ಜಂತರ್ ಮಂತರ್ನಲ್ಲಿ ಸಿಜೆಪಿ ಸಂಭ್ರಮ. ಸಂವಿಧಾನಕ್ಕೆ ಜಯ ಎಂದ ಅಭಿಜಿತ್ ದೀಪ್ಗೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸೇರಿದಂತೆ ಹಲವು ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ರು. ಪ್ರತಿಭಟನಾಕಾರರು ಡ್ಯಾನ್ಸ್ ಮಾಡುತ್ತಾ ತ್ರಿವರ್ಣ ಧ್ವಜವನ್ನು ಬೀಸುತ್ತಾ ವಂದೇ ಮಾತರಂ ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಸಿಜೆಪಿ ಸಂಧಾನ ಸಕ್ಸಸ್. ಕಡೆಗೂ 35 ದಿನಗಳ ಪ್ರತಿಭಟನೆ ಬಿಟ್ಟ ಸಿಜೆಪಿ.
35 ದಿನಗಳಿಂದ ಸಿಜೆಪಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸುತ್ತಿದ್ರು. ಕೇಂದ್ರ ಸರ್ಕಾರದ ಜೊತೆ 2 ಬಾರಿ ಸಂಧಾನ ಸಭೆ ನಡೆದರೂ ಸಹ ಅದು ಯಶಸ್ವಿಯಾಗಿರಲಿಲ್ಲ. ಆದರೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಹಾಗೂ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಯಶಸ್ವಿಗೊಂಡಿದೆ. ಸಂಧಾನ ಸಭೆ ಬಳಿಕ ಮಾತನಾಡಿದ ಜೆಪಿ ನಡ್ಡಾ, ವಿದ್ಯಾರ್ಥಿಗಳ ಬೇಡಿಕೆಗೆ ಒಪ್ಪಿದ್ದೇವೆ, ಅವರ ಮೇಲೆ ಕೇಸ್ ಹಾಕಲ್ಲ ಎಂದು ಭರವಸೆ ನೀಡಿದ್ದಾರೆ. सौरभ दास और लंका जी के साथ तीसरी मुलाकात है और आज भी लंबी बातचीत हुई. ये आज एक रिटन मसौदा लेकर के आए थे. तो कंपनसेशन के बारे में सरकार ने बड़े स्पष्ट शब्दों में कहा है, ऑनरेबल कंपनसेशन अकॉर्डिंग टू द रूल्स एंड रेगुलेशंस, व्हाटएवर मैक्सिमम विल बी पॉसिबल दैट विल बी गिवन टू देम. ಇನ್ನು ಸಿಜೆಪಿ ವಕ್ತಾರ ಆಶುತೋಷ್ ರಾಂಕಾ ಮಾತನಾಡಿ, ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಒಪ್ಪಿಕೊಂಡಿದೆ, ಹೀಗಾಗಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದೇವೆ, ಪ್ರತಿಭಟನಾಕಾರರು ಮನೆಗೆ ಹೋಗಬಹುದು ಎಂದಿದ್ದಾರೆ. हम तमाम मांगे जो हमारी थी वो मान ली गई है, तो हम इमीडिएट इफेक्ट से प्रोटेस्टर्स से रिक्वेस्ट करते हैं कि आप विड्रॉ करें, पीसफुली अपने घर वापस जाएं और आगे की जो भी हमारी रणनीति होगी या बातचीत होगी उससे हम आपको अवगत कराएंगे. लेकिन प्रोटेस्टर्स से हम रिक्वेस्ट करते हैं कि इमीडिएट इफेक्ट से आप विड्रॉ करें, हमारी मांगे जो है वो मान लीजिए. ಇತ್ತ ಸಿಜೆಪಿ ಪ್ರತಿಭಟನೆ ಸಕ್ಸಸ್ ಆಗಿ ಸಂಭ್ರಮಾಚರಣೆ ಮಾಡಿದ್ರೆ, ಅತ್ತ 26 ದಿನಗಳ ಕಾಲ ಉಪವಾಸ ಮಾಡಿ ಸೋನಂ ವಾಂಗ್ಚುಕ್ ಸಹ ವಿಕ್ಟರಿ ಸಿಂಬಲ್ ತೋರಿಸಿ ಎಕ್ಸ್ನಲ್ಲಿ ಫೋಟೋ ಹಾಕಿದ್ದಾರೆ. ಈ ವೇಳೆ ಇದು ಪ್ರಜಾಪ್ರಭುತ್ವದ ನೇರ ವಿಜಯ ಎಂದು ಬರೆದುಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕೇಂದ್ರದ ಕಠಿಣ ಕ್ರಮ. ಸೋಮವಾರವೇ ಅಧಿವೇಶನದಲ್ಲಿ ಮಂಡನೆಗೆ ಸಿದ್ಧತೆ. ನೀಟ್ ಪೇಪರ್ ಲೀಕ್ ಸಂಬಂಧ ಕೇಂದ್ರದಿಂದ ಮಸೂದೆ ರೆಡಿಯಾಗಿದೆ. ನಾಳೆ ಅಧಿವೇಶನದಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಕೇಂದ್ರದ ಮಸೂದೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ 5 ರಿಂದ 10 ವರ್ಷ ಜೈಲು ಖಾಯಂ ಆಗಿದೆ. ಜೊತೆಗೆ 50 ಲಕ್ಷದವರೆಗೆ ಆರೋಪಿಗಳಿಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಸಂಘಟಿತ ಅಪರಾಧಗಳಿಗೆ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆ ಕೆರದಿದ್ದು, ಆರೋಪಿಗಳಿಗೆ 10 ಕೋಟಿವರೆಗೆ ದಂಡ ವಿಧಿಸಲಾಗುತ್ತೆ. ಇನ್ನು 2 ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದ್ದು, ಇದಕ್ಕಾಗಿ ಎಲ್ಲ ರಾಜ್ಯಗಳಲ್ಲೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯ 3 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಳಿಸಿ ಆರೋಪಿಗಳಿಗೆ ಶಿಕ್ಷೆ ವಿಧಿಸಲಾಗುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ವಿಪಕ್ಷ ನಾಯಕರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜೀನಾಮೆ ನೀಡಿದ್ರೆ ಸಾಲ್ದು, ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಿ ಎಂದು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಿಂದಲೇ ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ದೇಶದೆಲ್ಲೆಡೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ರು. ಚಂಡೀಗಢದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ರು. ಒಟ್ಟಿನಲ್ಲಿ 35 ದಿನಗಳಿಂದ ನಡೆಯುತ್ತಿದ್ದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ಕೂಡ ತಮ್ಮ ಖಾತೆಗೆ ರಾಜೀನಾಮೆ ನೀಡಿದ್ದಾರೆ. ಈ ಮಧ್ಯೆ ದೇಶದ ಯುವ ಜನತೆಯ ಹೋರಾಟದ ಶಕ್ತಿ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರುನಾಡಲ್ಲಿ ಮಾಯದ ಮಳೆಯಾಗ್ತಾ ಇದೆ. 2-3 ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾದ್ರೆ ಬಹುತೇಕ ಕಡೆಗಳಲ್ಲಿ ರಣಭೀಕರ ಬರ ಆವರಿಸಿದೆ. ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಯ ಜನ ಮಳೆಗೆ ತತ್ತರಿಸಿದ್ರೆ, ಉಳಿದ ಜಿಲ್ಲೆಗಳಲ್ಲಿ ಬರ ಸಿಡಿಲು ಬಡಿದಿದೆ. ಕರುನಾಡಲ್ಲಿ ಈ ಬಾರಿ ವರುಣದೇವ ಅಕ್ಷರಶಃ ಚೆಲ್ಲಾಟವಾಡ್ತಿದ್ದಾನೆ. ಎಲ್ಲ ಕಡೆ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ಮೇಲಿಂದ ಮೇಲೆ ಮಳೆ ಆಗ್ತಾನೇ ಇದೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮಳೆ ನೆರೆ ನರಕ ಸೃಷ್ಟಿಸುತ್ತಿದ್ರೆ, ಉತ್ತರ ಕನ್ನಡದಲ್ಲೂ ಭಾರಿ ಮಳೆ ಸುರಿಯುತ್ತಿದೆ. ಮುಕ್ಕಾಲು ರಾಜ್ಯ ಬರದಲ್ಲಿ ಬೆಂದು ಹೋಗ್ತಿದ್ರೆ, ಒಂದಿಷ್ಟು ಕಡೆಗಳಲ್ಲಿ ಮಾತ್ರ ಭರ್ಜರಿ ಮಳೆಯಾಗ್ತಿದೆ. ಮಹಾಮಳೆಗೆ ಬೆಳಗಾವಿಯಲ್ಲಿ ನೆರೆ ನರಕ. 6 ಸೇತುವೆ ಜಲಾವೃತ, 20 ಹಳ್ಳಿ ಜನರ ಪರದಾಟ. ಬೆಳಗಾವಿ ಜನರ ಪಾಲಿಗೆ ಮಹಾರಾಷ್ಟ್ರ ಮಳೆ ವರದಾನವಾಗಿ ಮಾರ್ಪಾಡಾಗಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಮಳೆಯೇ ಆಗದಿದ್ರೂ ಎಲ್ಲೆಡೆ ನೆರೆ ಸೃಷ್ಟಿಯಾಗ್ತಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಬೆಳಗಾವಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡ್ತಿದ್ದಾರೆ. ಇದರ ಪರಿಣಾಮ ಬೆಳಗಾವಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ.
ಮಹಾರಾಷ್ಟ್ರ ಮಳೆಯಿಂದಾಗಿ ಬೆಳಗಾವಿಯ ಕೃಷ್ಣ, ದೂದ್ಗಂಗಾ, ವೇದಗಂಗಾ, ಘಟಪ್ರಭಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹೀಗಾಗಿ 10 ಹಳ್ಳಿಗಳು ನಡುಗಡ್ಡೆಯಂತಾಗಿದ್ದು, ಚಿಕ್ಕೋಡಿ ತಾಲೂಕಿನ ಕಲ್ಲೋಳ, ಯಡೂರ ಸೇತುವೆ ಮುಳುಗಡೆಯಾಗಿದೆ. ಇದರ ಪರಿಣಾಮ 20 ಹಳ್ಳಿಯ ಜನ ಅಕ್ಷರಶಃ ಪರದಾಡ್ತಿದ್ದಾರೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಬೆಳಗಾವಿ ರೈತರು ಕಣ್ಣೀರಿಡೋದಕ್ಕೆ ಶುರು ಮಾಡಿದ್ದಾರೆ. 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಉದ್ದು, ತೊಗರಿ, ಮೆಕ್ಕೆಜೋಳ, ಕಬ್ಬು ಬೆಳೆ ಹಾನಿಯಾಗಿದ್ದು, ಸಾಲ ಸೋಲ ಮಾಡಿದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಸರ್ವೆ ನಡೆಸಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡೋದು ಏನಪ್ಪ ಅಂತಂದ್ರೆ, ಈಗ ಏನಾರೇ ಮಾಡಿಕೆಸಿಂದ ಒಟ್ಟು ಏನು ಬೆಳೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಯಾಕಂತಂದ್ರೆ ಕೃಷಿ ಇಲಾಖೆದವ್ರನ್ನ ಕಳಿಸಿ ಸಮೀಕ್ಷೆಯನ್ನು ಮಾಡಿಸಿ ಯಾರ್ಯಾರು ರೈತರಿಗೆ ಹಾನಿ ಆಗೈತಿಲ್ಲ ಅವನ್ನೆಲ್ಲರೂ ಒಂದು ಪರಿಹಾರ ಕೊಡೋದನ್ನು ಮಾಡಬೇಕು, ರೈತರ ಕಣ್ಣೀರವನ್ನು ಒರೆಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಸರ್. ಈಗ ನೋಡ್ರಿ, ಮೆಕ್ಕೆಜೋಳ ಬೆಳಿತಾರೆ ರೀ, ಉದ್ದು ಬೆಳಿತಾರು, ಆಮೇಲೆ ಗೊಂಜಾಳ, ಆಮೇಲೆ ಶೇಂಗಾ, ಸೊ ಕಬ್ಬ, ಇನ್ನಿತರ ಈ ರೀತಿ ಒಳಗೆ ಮತ್ತು ತರಕಾರಿಗಳು ಬೆಳಿತಾರು. ಸೊ ಇವೆಲ್ಲ ಬೆಳೆಗಳೆಲ್ಲ ಹಾಳಾಗತ್ತವು. ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ ಒಟ್ಟು ಈಗ 7 ತಾಲೂಕುಗಳಲ್ಲಿ ವಾಡಿಕೆಗೆ ತಕ್ಕಂಥ ಮಳೆ ಆಗಿದೆ. ಓವರಾಲ್ ನಮ್ಮ ಜಿಲ್ಲೆನಲ್ಲಿ 20% ಡೆಫಿಸಿಟ್ ಇದೆ. ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಇದರ ಪರಿಣಾಮ ಅಘನಾಶಿನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು, ಶಿರ್ಸಿ ಸಿದ್ದಾಪುರ ಗಡಿಭಾಗದ ಸರಕುಳಿ ಸೇತುವೆ ಮುಳುಗೋ ಹಂತಕ್ಕೆ ಬಂದಿದೆ. ಸ್ಥಳೀಯರಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಜಾಸ್ತಿಯಾಗ್ತಿದ್ದು, ಉಂಚಳ್ಳಿ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಿದೆ. ಇದರ ಪರಿಣಾಮ 10 ಹಳ್ಳಿಗರು ನಾನಾ ಅವಾಂತರವನ್ನ ಅನುಭವಿಸುತ್ತಿದ್ದಾರೆ. ಡಿಗ್ಗಿ, ಬಜಾರಕೊಣಂಗ್, ಸಿಸ್ಸೈ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕವೇ ಬಂದಾಗಿದ್ದು, ಊರೂರಲ್ಲೂ ನರಕ ಅನುಭವಿಸುತ್ತಿದ್ದಾರೆ. ರಸ್ತೆಗಳೆಲ್ಲ ಕೊಚ್ಚಿ ಹೋಗಿದ್ದು, ಹಳ್ಳ ಕೊಳ್ಳಗಳಿಗೆ ಹಾಕಿದ್ದ ಸಂಕಗಳು ದಿಕ್ಕಾಪಾಲಾಗಿವೆ. ಹೀಗಾಗಿ ಕೆಸರುಗದ್ದೆಯಂತಾದ ರಸ್ತೆಗಳಲ್ಲೇ ಜನ ಓಡಾಡ್ತಿದ್ದು, ಸ್ಥಳೀಯರ ಸಮಸ್ಯೆಯನ್ನ ಕೇಳೋರೇ ಇಲ್ಲದಂತಾಗಿದೆ. ನಿಮ್ಮ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ, ಗಮನಕ್ಕೆ ಬರಲಿ, ಸರ್ಕಾರಕ್ಕೆ ಗಮನಕ್ಕೆ ಬರಲಿ. ಏನಂತ ಹೇಳಿ, ಇದು ಇಷ್ಟು ಹಿಂದುಳಿದ ತಾಲೂಕದಲ್ಲಿ ಗಡಿ ಭಾಗದಲ್ಲಿ ನಮ್ಮ ಕೋಕಣಿ ಮಾತಾಡೋರು ಜನ ಇದ್ದಾರೆ ಅಲ್ಲಿ. ಪಾಪ ಅಲ್ಲಿ ಯಾರು ಸಂಕಷ್ಟದಲ್ಲಿದ್ದಾಗಂತೂ ಯಾರು ಮುಟ್ಟೋದೇ ಇಲ್ಲ. ಅಲ್ಲಿ ಒಂದು ಸ್ವಲ್ಪ ನೀವು ಇದ್ರ ಕಡೆ ಗಮನ ಹರಿಸ್ಬಿಡ್ರಿ. ಒಂದು ಸ್ವಲ್ಪ ಸರ್ಕಾರ ನಿಮ್ಮ ವತಿಯಿಂದ ಸರ್ಕಾರಕ್ಕೆ ಒಂದು ಸ್ವಲ್ಪ ಗಮನಕ್ಕೆ ತರ್ರಿ, ಈ ಪರಿಸ್ಥಿತಿ ಇಂಥದ್ದಿದೆ ಅಂತೇಳಿ. ಕೈಕೊಟ್ಟ ಮಳೆ ಬೆಳೆ ನಾಶ ಮಾಡಿದ ರೈತ. ಬೆಳಗಾವಿ ಹಾಗೂ ಉತ್ತರ ಕನ್ನಡದಲ್ಲಿ ಭರ್ಜರಿ ಮಳೆಯಾಗ್ತಿದ್ರೆ, ಉಳಿದೆಲ್ಲ ಜಿಲ್ಲೆಗಳಲ್ಲಿ ಹೇಳತೀರದ ಬರಗಾಲ ಆವರಿಸಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಮಳೆ ಮಂಗಮಾಯವಾಗಿದೆ. ಇದರ ಬೆನ್ನಲ್ಲೇ ರೈತರ ಬೋರ್ವೆಲ್ಗೆ ಸರಿಯಾದ ಕರೆಂಟ್ ಸಹ ಕೊಡ್ತಿಲ್ಲ. ಹೀಗಾಗಿ ರೈತರು ಬೆಳೆದ ಬೆಳೆಗಳೆಲ್ಲ ಒಣಗೋದಿಕ್ಕೆ ಶುರುವಾಗಿದೆ. ಇದರಿಂದ ಬೇಸತ್ತ ರೈತರು ತಾವು ಬೆಳೆದಿದ್ದ ಪಪ್ಪಾಯ ಬೆಳೆಯನ್ನ ತಮ್ಮ ಕೈಯಾರೆ ನಾಶ ಮಾಡಿದ್ದಾರೆ. ಕೊಪ್ಪಳದಲ್ಲೂ ವರುಣದೇವ ಚೆಲ್ಲಾಟವಾಡ್ತಿದ್ದಾನೆ. 2 ತಿಂಗಳಿನಿಂದ ಮಳೆಯ ಸುಳಿವೇ ಇಲ್ಲದಂತಾಗಿದ್ದು, ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ದಿಕ್ಕು ಕಾಣದಂತಾದ ಅನ್ನದಾತರು ಕುಕನೂರು ತಾಲೂಕಿನ ಬಾಣಾಪುರದಲ್ಲಿ ಈಶ್ವರ ದೇವರಿಗೆ 101 ಕೊಡ ಜಲಾಭಿಷೇಕ ಮಾಡಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಆವರಿಸಿದ ಭೀಕರ ಬರ, ಸಭೆ ನಡೆಸಿದ ಸಿಎಂ. ರಾಜ್ಯದಲ್ಲಿ ಭೀಕರ ಬರ ತಾಂಡವವಾಡುತ್ತಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸಿದ್ದಾರೆ. ಈ ವೇಳೆ ಡಿಸಿಎಂ ಪರಮೇಶ್ವರ್ ಸೇರಿದಂತೆ 9 ಜಿಲ್ಲೆಗಳ ಶಾಸಕರು, ಸಂಸದರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಬಳಿಕ ವೃದ್ಧಿಕೆರೆ ಗ್ರಾಮಕ್ಕೆ ತೆರಳಿದ ಸಿಎಂ ಡಿಕೆ ಶಿವಕುಮಾರ್ ರೈತರ ಸಮಸ್ಯೆ ಆಲಿಸಿದರು. ಅದಕ್ಕೆಲ್ಲ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಹಣ ಕೂಡ ಈಗಾಗಲೇ ನಾನು ಕೊಟ್ಟಿರೋದು ತಮಗೀಗಾಗಲೇ ನಾನು ಹೇಳಿದ್ದೇನೆ. ಸೊ ಅದರಿಂದ ಇವತ್ತು ಬೆಸ್ಕಾಂ ಎಂಡಿಗಳು ಕೂಡ ಬೋರ್ವೆಲ್ಗೆ ಕೂಡಲೇ ನಿಮ್ಗೆ ಏನು ಬೇಕು ಹಣನ ಈ 1 ಕೋಟಿ ರೂಪಾಯಿಗೆ ಕೆಲವು ಪವರ್ ಕನೆಕ್ಷನ್ ಕೊಡಬೇಕಾದ್ರೆ ಇದನ್ನು ನಾವು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಒಟ್ಟಿನಲ್ಲಿ ಇಡೀ ಕರುನಾಡಿನಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಡ್ತಿದ್ದು, ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತನಿಗೆ ಕಂಡೋರ್ ಮನೆ ಹೆಣ್ಮಕ್ಕಳ ಮೇಲೆ ಕಣ್ಣಾಕೋದೆ ಕೆಲಸ. ಈತನ ಈ ಪಾಪದ ಕಾರ್ಯಕ್ಕೆ ಪತ್ನಿಯೇ ಬೆಂಗಾವಲಾಗಿ ನಿಂತಿದ್ಲಂತೆ. ಫೇಸ್ಬುಕ್ನಲ್ಲಿ ಹೆಣ್ಮಗಳೊಬ್ಬಳನ್ನ ಬಲೆಗೆ ಕೆಡವಿಕೊಂಡವ ಆಡಬಾರದ ಆಟ ಆಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಗಂಡನ
ನವರಂಗಿ ಆಟ, ಹೆಂಡತಿಯೇ ಕೊಟ್ಟಿದ್ಲು ಬೆಂಬಲ. ಕಿಲಾಡಿ ಜೋಡಿ ಬ್ಲ್ಯಾಕ್ ಮೇಲ್ ವೀರನಿಗೆ ಬಿತ್ತು ಬೇಡಿ. ಜಗತ್ತಲ್ಲಿ ಇಂತಹ ಗಂಡ ಹೆಂಡತಿಯು ಇರ್ತಾರ ಅನ್ನೋದಕ್ಕೆ ಇವರೇ ಜೀವಂತ ಸಾಕ್ಷಿ ನೋಡಿ. ಗಂಡನ ನಡತೆಯಲ್ಲಿ ಸಣ್ಣ ಬದಲಾವಣೆಯಾದ್ರೂ ಹೆಂಡತೀರು ರಣಚಂಡಿ ಆಗ್ತಾರೆ. ತನ್ನ ಸ್ಥಾನಕ್ಕೆ ಇನ್ನೊಬ್ಬಳು ಬರ್ತಾಳೆ ಅಂತ ಗೊತ್ತಾದ್ರೆ ಸಂಸಾರವನ್ನೇ ಸರ್ವನಾಶ ಮಾಡಿಬಿಡ್ತಾರೆ. ಆದ್ರೆ ಈಕೆ ಸಿಕ್ಕಾಪಟ್ಟೆ ಡಿಫ್ರೆಂಟು. ಗಂಡನ ಮನೆಹಾಳ್ ಕೆಲ್ಸಕ್ಕೆ ಪತ್ನಿಯೇ ಸಾಥ್ ಕೊಟ್ಟಿದ್ಲು. ಪಕ್ಕದ ಏರಿಯಾದ ಆಂಟಿಯ ಬಾಳಲ್ಲಿ ಎಂಟ್ರಿ ಕೊಟ್ಟವ ಆಡಬಾರದ ಆಟ ಆಡಿದ್ದ. ಕೊನೆಗೆ ಕತ್ತಲ ರಾತ್ರಿಯ ವಿಡಿಯೋ ಮಾಡ್ಕೊಂಡು ಕೊಡಬಾರದ ಕಾಟ ಕೊಡ್ತಿದ್ದ. ಗಂಡನ ಈ ಮನೆಹಾಳ್ ಕೆಲಸಕ್ಕೆ ಪತ್ನಿಯೇ ಬೆಂಗಾವಲಾಗಿ ನಿಂತಿದ್ದಾಳಂತೆ. ಇವರನ್ನ ಜನ್ಮದ ಜೋಡಿ ಅನ್ಬೇಕು, ಸ್ಪೆಷಲ್ ಆಗಿ ರೆಡಿ ಆಗಿರೋ ಮನೆಹಾಳ್ ಜೋಡಿ ಅನ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಈತನ ಹೆಸರು ಸಚಿನ್ ದಾನಪ್ಪನವರ್, ಪತ್ನಿ ಸುಪ್ರಿಯಾ ದಾನಪ್ಪನವರ್. ಹಾವೇರಿಯ ಬಸವೇಶ್ವರ ನಗರದ ನಿವಾಸಿಗಳು. ನೋಡಿದಕೊಳ್ಳೆ ನರಪೇತ್ಲ ನಾರಾಯಣ ಇದ್ದಂಗವನೇ. ಆದ್ರೆ ಈತನಿಗೆ ಮೈ ತುಂಬಾ ಕಾಮ. ಹೀಗಾಗಿ ಕೆಲ ತಿಂಗಳ ಹಿಂದೆ ಹೆಣ್ಮಗಳೊಬ್ಳಿಗೆ ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಆ ಹೆಣ್ಮಗಳು ಕೂಡ ಈತನ ಪಕ್ಕದ ಏರಿಯಾದವಳು. ಹೀಗಾಗಿ ನಮ್ ಕಡೆಯವನೇ ಅಂತ ಅಕ್ಸೆಪ್ಟ್ ಕೂಡ ಮಾಡಿದ್ಲು. ಅಲ್ಲಿಂದಲೇ ನೋಡಿ ಇವನ ಕಾಮದ ಕಳ್ಳಾಟ ಶುರುವಾಗಿದ್ದು. ಹಾಯ್ ಹೆಲೋ ಅಂತ ಶುರು ಮಾಡಿದವ ಸ್ನೇಹದ ಹೆಸರಲ್ಲಿ ಪರಿಚಯ ಮಾಡ್ಕೊಂಡಿದ್ದ. ದಿನಗಳು ಉರುಳ್ತಾ ಇದ್ದಂತೆ ಇದೇ ಸ್ನೇಹ ಹಾಸಿಗೆವರೆಗೂ ಬಂದು ನಿಂತಿತ್ತು. ಹೆಣ್ಮಗಳನ್ನ ಹುರಿದು ಮುಕ್ಕದವ ತನ್ನ ಕಾಮದಾಟವನ್ನ ವಿಡಿಯೋ ಮಾಡ್ಕೊಂಡಿದ್ದ. ಯಾವಾಗ ಕತ್ತಲೆಯ ಕಳ್ಳಾಟ ಇವನ ಮೊಬೈಲ್ ಸೇರ್ತೋ ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾನೆ. ನಾನು ಕರ್ದಾಗ ಬರ್ಬೇಕು, ಇಲ್ದಿದ್ರೆ ನಿನ್ ಗಂಡನಿಗೆ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ನಂತೆ. ದುರಂತ ಅಂದ್ರೆ ಗಂಡನ ಕಾಮದ ಕೂಪದಲ್ಲಿ ಈತನ ಹೆಂಡತಿಯದ್ದೂ ಪಾಲಿದ್ಯಂತೆ. ಗಂಡನ ಪಾಪದ ಕೆಲಸಕ್ಕೆ ಸಾಥ್ ನೀಡಿದವಳು ಅಮಾಯಕ ಹೆಣ್ಮಗಳಿಗೆ ಬೆದರಿಕೆ ಹಾಕ್ತಿದ್ಲಂತೆ. ಯಾವಾಗ ಸಂತ್ರಸ್ತೆ ಇವಳ ಮಾತಿಗೆ ಒಪ್ಪಲಿಲ್ವೋ ಪಾಪಿ ಸಚಿನ್ ಫೋಟೋಗಳನ್ನ ಆಕೆಯ ಗಂಡನಿಗೆ ಶೇರ್ ಮಾಡಿದ್ದ. ದಿಕ್ಕು ಕಾಣದಂತಾದ ಕುಟುಂಬ ಹಾವೇರಿಯ ಸೆನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದೆ. ಹೀಗಾಗಿ ತನಿಖೆಗಿಳಿದ ಖಾಕಿ ಪಡೆ ಆರೋಪಿಗಳ ಕೈಗೆ ಕೋಳ ತೊಡಿಸಿದೆ. ಪ್ರಮುಖವಾಗಿ ಸಚಿನ್ ಮತ್ತು ಆತನ ಪತ್ನಿಯಾಗಿರ್ತಕ್ಕಂಥ ಸುಪ್ರಿಯಾ ಇಬ್ಬರ ಮೇಲೆ ಕೂಡ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಯಾವಾಗ ಫೋಟೋ ಮತ್ತು ವಿಡಿಯೋಗಳು ಶೇರ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಕ್ಲಾಶ್ಗಳಾಗ್ತದೆ. ಅಂತಹ ಸಂದರ್ಭದಲ್ಲಿ ಸಂತ್ರಸ್ತೆಗೆ ಬೆದರಿಕೆಗಳನ್ನು ಹಾಕ್ತಾರೆ. ನಿನ್ನನ್ನು ಕೊಲೆ ಮಾಡಲಿಕ್ಕೆ ನಾನು ಸುಪಾರಿಯನ್ನು ಕೊಡ್ತೇನೆ ಅನ್ನುವಂಥ ರೀತಿಯಾದಂಥ ಬೆದರಿಕೆಗಳನ್ನು ಹಾಕಿದ್ದಾಳೆ ಎನ್ನುವಂಥ ಆರೋಪ ಕೂಡ ಈಗ ಸದ್ಯ ಆಕೆಯ ಮೇಲೆ ಇರ್ತಕ್ಕಂಥದ್ದು. ಇದಕ್ಕೆ ಹೇಳೋದು ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತು ಪರಿಚಯ ಇಲ್ಲದವರನ್ನ ಫ್ರೆಂಡ್ ಮಾಡ್ಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಬೇಕು ಅಂತ. ಒಂದೇ ಒಂದು ಕ್ಷಣ ಯಾಮಾರಿದ್ದಕ್ಕೆ ಹೆಣ್ಮಗಳು ಕಣ್ಣೀರ ಬದುಕು ಸಾಗಿಸ್ತಿದ್ದಾಳೆ. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಹಾವೇರಿ.